ಹಾಯ್ ಹಲೋ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಗಟೀಸ್ ಕಿಚನ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರ ಅಶ್ವೇತ್. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಒಂದು ಸ್ಪೆಷಲ್ ರೆಸಿಪಿ, ಹಬ್ಬದ ರೆಸಿಪಿ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಕ್ಕರೆ ಪೊಂಗಲ್, ಬೆಲ್ಲದ ಸಿಹಿ ಹಾಗೆ ತುಪ್ಪದ ಕಾಂಬಿನೇಷನ್ ಯೂಸ್ ಮಾಡಿಕೊಂಡು ಮಾಡುವಂತಹ ಸಕ್ಕರೆ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡುವ. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸಿಹಿಯಾದ ಬೆಲ್ಲದ ಪೊಂಗಲ್ ಮಾಡೋದಕ್ಕೆ ಇಲ್ಲಿ ಮೊದಲಿಗೆ ಕುಕ್ಕರ್ನಲ್ಲಿ ಅರ್ಧ ಗ್ಲಾಸ್ನಷ್ಟು ಹೆಸರುಬೇಳೆ ಹಾಕ್ಕೊತಾ ಇದ್ದೀನಿ, ಅರ್ಧ ಗ್ಲಾಸ್ನಷ್ಟು ಅಕ್ಕಿ ಹಾಕ್ಕೋತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡು ಬಿಡೋಣ. ಫ್ರೈ ಆದ ನಂತರ ಒಂದು 5 ನಿಮಿಷ ತೊಳ್ಕೊಂಡು ಬಿಡ್ಬೇಕು. ನೀವು ಅಕ್ಕಿ ಮತ್ತು ಹೆಸರುಬೇಳೆನ ತೊಳೆದ್ಕೊಳ್ಳಿ. ತೊಳೆದು ಅದಕ್ಕೆ ಒಂದು ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕ್ಕೋಬಿಡಿ, ಎಲ್ಲ ಆಚೆ ಬಂದುಬಿಡುತ್ತೆ. ಅಕ್ಕಿ ಬೇಳೆ ಎಲ್ಲ ಸುರಿದೋಗ್ಬಿಡುತ್ತೆ ಕುಕ್ಕರಿಂದ. ಈಗ ಕುಕ್ಕರ್ ಕ್ಲೋಸ್ ಮಾಡಿ ವಿಜಿಲ್ ಹಾಕ್ಕೊಂಡು ಒಂದು 2 ವಿಜಿಲ್ ಸಾಕು. ಇಲ್ಲಿ ಈ ಕಡೆ ಕುಕ್ಕರ್ ಕೂಗೋಷ್ಟೊತ್ತಿಗೆ ಬೆಲ್ಲ ಕರಗಿಸ್ಕೊಂಬಿಡೋಣ ಫಾಸ್ಟಾಗೆ. ನಾನಿಲ್ಲಿ ಒಂದು 3/4 ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ನೀವು ಅಚ್ಚು ಬೆಲ್ಲ ಯೂಸ್ ಮಾಡೋದಿದ್ದರೆ ಒಂದು 2 ಅಚ್ಚು ಯೂಸ್ ಮಾಡ್ಬೋದು. ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು ಸ್ವಲ್ಪ ಪಾಕ ರೀತಿ ಬರಬೇಕಿದು, ತುಂಬ ನೀರಾಗಿ ಬರಬಾರ್ದು. ಒಂದು ಚೂರು ಪಾಕ, ಒಂದು ಸ್ವಲ್ಪ ಒಂದು ಎಳೆ ಪಾಕ ಥರ ಬಂದರೆ ಸಾಕು. ಚೆನ್ನಾಗಿ ಎಲ್ಲ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಇಲ್ಲಿ ನೋಡಿ, ನಾವು ಕುಕ್ಕರ್ಗೆ ಇಟ್ಟಿದ್ವಲ್ಲ ಬೇಳೆ ಮತ್ತು ಅಕ್ಕಿ, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಫುಲ್ಲು ಬೆಂದು ಹೋಗ್ಬಿಟ್ಟಿದೆ ಅಕ್ಕಿ ಬೇಳೆ ಎಲ್ಲ. ಈ ರೀತಿ ಚೆನ್ನಾಗಿ ಒಂದೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬೆಲ್ಲ ಕರಗಿರೋದನ್ನ ಸೋದಿಸ್ಕೊತಾ ಇದ್ದೀನಿ, ಕಸಗಿ ಸೇರುತ್ತೆ ಅಂತ. ಈಗ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಚೆನ್ನಾಗಿ. ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಕ್ಕಿ ಮತ್ತು ಬೇಳೆ ಒಟ್ಟಿಗೆ. ಇದು ಒಂದು ಟೆಂಪಲ್ ಸ್ಟೈಲ್ ಸಕ್ಕರೆ ಪೊಂಗಲ್, ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಇದು. ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಳ್ಳಿ. ಯಾವುದೇ ಸ್ವೀಟ್ ಡಿಶ್ ಮಾಡೋದಿದ್ರು ಒಂದು ಚೂರು ಸಾಲ್ಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಗಮ್ಮಂತ ತುಪ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು 1 ಕಪ್ಪಷ್ಟು ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಇನ್ನೂ ಹೆಚ್ಚು ಬೇಕಿದ್ರೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲವೂ ಚೆನ್ನಾಗಿ ಹೊಂದ್ಕೋಬೇಕು. ಒಂದು ಸ್ವಲ್ಪ ಕುದಿಲಿಕ್ಕೆ ಬಿಟ್ಬಿಡಿ, ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆವಾಗ. ಇಲ್ಲಿ ಒಂದು ತುಪ್ಪದ ಒಗ್ಗರಣೆ ಕೊಟ್ಬಿಡೋಣ. ಮಾಮೂಲಿ ಸ್ವೀಟ್ಗೆ ಏನು ಹಾಕ್ತಾರೆ ಹೇಳಿ, ಒಂದು ಸ್ವಲ್ಪ ತುಪ್ಪ ಕಾಯಿಸ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂಚೂರು ಗುಂಡಕ್ಕೆ ಹಾಕಬೇಕದು. ಅದಾದ ನಂತರ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಚೂರು ಫ್ರೈ ಮಾಡ್ಕೊಂಬಿಡಿ. ಇಲ್ಲಿ ನಾನು ಪೊಂಗಲ್ನ ಬೇರೆ ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಬಿಡೋಣ. ಏಲಕ್ಕಿ ಇಲ್ಲದೆ ಇದ್ದರೆ ಸ್ವೀಟ್ಗೆ ಮಜಾನೇ ಬರಲ್ಲ ಕಣ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಲಕ್ಕಿ ಹಾಕಿರೋದನ್ನ. ಇಲ್ಲಿ ನಾವೇನು ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಬಿಟ್ರೆ ಆಹಾ ಹಾ ಹಾ, ಏನು ಆನಂದವಾಗಿರೋದು ಗೊತ್ತಾ. ನಮ್ಮ ದೇವಸ್ಥಾನಗಳಲ್ಲಿ ಕೊಡೋ ರೀತಿಯೇ ಇರುತ್ತೆ ಈ ಒಂದು ಪೊಂಗಲ್. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಸಕ್ಕರೆ ಪೊಂಗಲ್, ರುಚಿಯಾದ ಸಕ್ಕರೆ ಪೊಂಗಲ್ ನೀವು ನಿಮ್ಮ ಮನೆಯಲ್ಲಿ ಎಂಜಾಯ್ ಮಾಡ್ಬೋದು. ತುಂಬ ಅದ್ಭುತವಾಗಿ, ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ಒಂದು ಸಕ್ಕರೆ ಪೊಂಗಲ್. ನೀವು ನಿಮ್ಮ ಮನೆಯಲ್ಲಿ ಈ ಸಂಕ್ರಾಂತಿ ಹಬ್ಬದಂದು ಈ ಸುಲಭವಾದ ಸಕ್ಕರೆ ಪೊಂಗಲ್ನೊಂದಿಗೆ ಹಬ್ಬವನ್ನು ಆಚರಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗುವ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ನಮಸ್ತೆ.